ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಮನೆ ಹುಡುಗಿ ತಂಪ್ರಿಯ. ನೀವು ನೋಡ್ತಾ ಇದ್ದೀರಾ ಲಿಪಿ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಕಾಣಿಸ್ತಾರಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಅಂತ ಹೇಳ್ತಾ, ಲಿಪಿ ಮಾರ್ನಿಂಗೇ ಎದ್ಬಿಟ್ಟು ರೆಡಿ ಆಗಿದ್ದಾಳೆ. ನಿಮಗೆ ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಯಾಕೆ ಮಾರ್ನಿಂಗ್ ಬಿಸಿಲಲ್ಲಿ ಕೂರಿಸಿದ್ದೀನಿ ಅಂತ ಹೇಳಿದ್ರೆ, ನೀವು ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್, ಔಟ್ ಆಫ್ ಕಂಟ್ರಿಲೆಲ್ಲ ಜನಗಳಿಗೆ ಹಾಲಿಡೇ ಸಿಕ್ಕಿದ್ರೆ ಅವರು ಬಿಸಿಲನ್ನ ಕಾಯ್ತಾರೆ. ಯಾಕಂತ ಹೇಳಿದ್ರೆ ಆ ಬಿಸಿಲಿನಲ್ಲಿ ನಮಗೆ ಸಿಕ್ಕುವಂತಹ ವಿಟಮಿನ್ಸ್ ಹಲವಾರು ಇರುತ್ತೆ. ಸೊ ಕೆಲವೊಂದಷ್ಟು ಜನ ಡಾಕ್ಟರು ನಿಮಗೆ ಒಂದಷ್ಟು ಡ್ರಾಪ್ಗಳು, ಚಿಕ್ಕ ಮಕ್ಕಳಿದ್ದಾಗ ಡ್ರಾಪ್ಗಳನ್ನ ಪ್ರಿಫರ್ ಮಾಡ್ತಾರೆ, ಅಂದರೆ ನೀವು ಅದನ್ನು ಯೂಸ್ ಮಾಡಬೇಕು ಡೈಲಿ ಹಾಕಿ ಅಂತ. ಬಟ್ ಕೆಲವೊಂದಷ್ಟು ಜನಕ್ಕೆ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ಆ ಯೂಸ್ ಬಂದು ಏನಪ್ಪ ಅಂತ ಹೇಳಿದ್ರೆ, ಈ ಥರ ಒಂದು ಬಿಸಿಲಿನ ಕಿರಣಗಳು ನಮ್ಮ ತ್ವಚೆಗೆ ಹಾಗೆ ಸ್ಕಿನ್ಗೆ ಮೇಯ್ನಾಗಿ ಬೇಕಿದೆ. ಸೊ ಅದೇ ಥರ ಎಳೆ ಬಿಸಿಲಲ್ಲಿ ಹಲವಾರು ನಮ್ಮ ಸ್ಕಿನ್ಗೆ ಅಥವಾ ನಮ್ಮ ಬಾಡಿಗೆ ಬೇಕಾದಂಥ ವಿಟಮಿನ್ಸ್ಗಳು ಹೆಚ್ಚಾಗಿರೋದ್ರಿಂದ, ಸೊ ಎಳೆ ಬಿಸಿಲಲ್ಲಿ ಕೂತ್ಕೊಂಡು ನೀವು ಅಷ್ಟೇ, ಮಕ್ಕಳು ಅಷ್ಟೇ, ಸ್ವಲ್ಪ ಹೊತ್ತು ಎಳೆ ಬಿಸಿಲನ್ನ ಕಾಯಿರಿ. ಯಾಕಂತ ಹೇಳಿದ್ರೆ ಆ ಒಂದು ಬಿಸಿಲಿನ ಕಿರಣಗಳು ನಮ್ಮ ತ್ವಚೆಗೆ ಬಿದ್ದಾಗ ಹಲವಾರು ರೋಗಗಳು, ನಾವು ರೋಗಗಳಿಂದ ಗುಣಮುಖರಾಗಿ ಅಥವಾ ರೋಗಗಳು ಬರದಲೇ ಇರೋವಂತಹ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಆದ್ದರಿಂದ ಒಂದು ಎಳೆ ಬಿಸಿಲನ್ನ ಕಾಯಿರಿ ಅಂತ ಹೇಳ್ತಾ, ಹಾಗೆ ತುಂಬ ಜನ ಲಿಪಿಗೆ ಏನು ಫುಡ್ಡು ಕೊಡ್ತೀರಾ, ಹೇಗೆ ಕೊಡ್ತೀರಾ ಅಂತ ಕೇಳಿದ್ದೀರಾ. ಸೊ ನಾನಿಲ್ಲಿ ನಿಮಗೆ ಮೇಯ್ನಾಗಿ ತೋರಿಸ್ತಾ ಇರೋದು, ನಾನು ಲಿಪಿಗೆ ಒಂದು ಗೀ ಅಂದರೆ ತುಪ್ಪನ ಯಾವ ಥರ ಕೊಡ್ತೀನಿ ಅಂತ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಫ್ರೆಂಡ್ಸ್, ಒಂದು ಚಿಕ್ಕ ಬಾಣಲೆಗೆ ಅಥವಾ ಒಂದು ಚಿಕ್ಕ ಒಗ್ಗರಣೆ ಹಾಕ್ತೀವಲ್ಲ, ಆ ಒಂದು ಬಾಣಲಿಗೆ ನೀವು 1 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಳ್ಳಿ. ನಾನಿಲ್ಲಿ ಅರ್ಧ kg ಆಗೋಷ್ಟು ಬೆಣ್ಣೆ, ಅಂದರೆ ಅರ್ಧ ಸೇರು ಬೆಣ್ಣೆ ಅಂತೀವಲ್ಲ, ಸೊ ಆ ಒಂದು ಬೆಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ನಾವಿಲ್ಲಿ ಮೆಂತ್ಯನ ನಾನು ಹುರಿದಿಟ್ಕೊಂಡಿದ್ನಲ್ಲ, ಅದನ್ನು ಸ್ವಲ್ಪ ಕ್ರಷ್ ಮಾಡಿ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಈ ಒಂದು ಮೆಂತ್ಯ ಹಾಕೋದ್ರಿಂದ ಒಂದು ಘಮ ಕೊಡುತ್ತೆ, ಹಾಗೆ ಒಂದು ವಿಟಮಿನ್ನ ಕೊಡುತ್ತೆ. ಸೊ ಪೋಷಕಾಂಶಗಳು ಮೆಂತ್ಯದಲ್ಲಿ ಜಾಸ್ತಿ ಇದೆ. ಆ್ಯಂಡ್ ಬೆಳ್ಳುಳ್ಳಿನ ಒಂದು 4ರಿಂದ 5 ಇಲ್ಕನ್ನ ಬೆಳ್ಳುಳ್ಳಿ ಮಾಡಿಕೊಂಡು ಅದನ್ನು ಇಲ್ಕ್ ಮಾಡಿ, ಅಂದರೆ ದದ್ದದ್ದು ಮಾಡಿ ಅದನ್ನು ಹಾಕಿ, ಆ್ಯಂಡ್ ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಒಂದು ಕಾಳು ಕಲ್ಲುಪ್ಪು, ಅಂದರೆ ಕಲ್ಲುಪ್ಪು ಒಂದೇ ಒಂದು ಕಲ್ಲುಪ್ಪು ಸಿಗುತ್ತಲ್ಲ, ಸೊ ಆ ಒಂದು 5 ಸೈಜ್ದು ಕಲ್ಲುಪ್ಪನ್ನ ಹಾಕಿ, ಅದಕ್ಕೆ ಒಂದು ಚಿಕ್ಕ ವೀಳ್ಯದೆಲೆನ ಹಾಕಿ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ ಲಿಪಿಗೆ ಕಾಯಿಸ್ತಾ ಇರೋದ್ರಿಂದ ಜಾಸ್ತಿ ಮಸಾಲೆ ಐಟಮ್ ಯೂಸ್ ಮಾಡಿಲ್ಲ. ಆ್ಯಂಡ್ ಕೆಲವೊಂದಷ್ಟು ಜನಗಳು ಹಾಗೆ ಕೆಲವೊಂದಷ್ಟು ಊರುಗಳಲ್ಲಿ ತುಪ್ಪನ ಕಾಯಿಸೋ ವಿಧಾನ ಬೇರೆ ಇರುತ್ತೆ. ಸುಮಾರು ಜನ ಈ ಒಂದು ತಮಿಳ್ನಾಡಲ್ಲಿ ಜನಗಳು ಏನು ಮಾಡ್ತಾರೆ ಅಂದರೆ, ಈ ನುಗ್ಗೆ ಸೊಪ್ಪು ಬರುತ್ತಲ್ಲ, ಸೊ ಅದನ್ನು ಹಾಕಿ ತುಪ್ಪನ ಕಾಯಿಸ್ತಾರೆ. ಹಾಗೆ ಕೆಲವೊಂದಷ್ಟು ಜನ ಜೀರಿಗೆ, ಕಾಳುಮೆಣಸು ಏನೆಲ್ಲ ಹಾಕಿ ತುಪ್ಪನ ಕಾಯಿಸ್ತಾರೆ. ಆ್ಯಂಡ್ ಫ್ರೆಂಡ್ಸ್, ನಾನಿಲ್ಲಿ ಅರಿಶಿನ ಪುಡಿ ಹಾಕಿದ್ದೀನಿ. ಕೆಲವೊಂದಷ್ಟು ಜನ ಅರಿಶಿಣದ ಕೊನೆಯನ್ನು ಜಜ್ಜಿ ಕೂಡ ಹಾಕ್ತಾರೆ. ಸೊ ನಾನಿಲ್ಲಿ ಅರಿಶಿನ ಪುಡಿ ಹಾಕಿದ್ದೀನಿ. ಹಾಗೆ ನಿಮಗೆ ರೆಡಿ ತುಪ್ಪಗಳು ಸಿಗುತ್ತಲ್ವ, ಸೊ ಫಾರ್ ಎಕ್ಸಾಂಪಲ್ ತುಂಬಾದಷ್ಟು ಬ್ರ್ಯಾಂಡ್ಸ್ಗಳಿದೆ. ಸೊ ಆ ಒಂದು ಬ್ರ್ಯಾಂಡ್ ತುಪ್ಪದಲ್ಲಿ ಈ ಥರ ಒಂದು ಎಲ್ಲ ಐಟಮ್ಸ್ನ ಹಾಕಿ ಕಾಯಿಸಲ್ಲ. ಅವರು ಏನಪ್ಪ ಅಂತ ಹೇಳಿದ್ರೆ, ಸ್ಟ್ರೇಟ್ ಬೆಣ್ಣೆ ತೊಗೊಬಂದ್ಬಿಟ್ಟು ಕಾಯಿಸ್ಬಿಡ್ತಾರೆ. ಬಟ್ ಅದಕ್ಕಿಂತ ನೀವು ಮಕ್ಕಳಿಗೆ ಏನಾದರೂ ತುಪ್ಪನ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ತುಪ್ಪನ ಕಾಯಿಸ್ಬಿಟ್ಟು ಮಕ್ಕಳಿಗೆ ಕೊಡಿ. ತುಂಬಾ ಚೆನ್ನಾಗಿರುತ್ತೆ. ಫ್ರಾಗ್ರೆನ್ಸು ಆದರೆ ಆರಾಮ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರದ್ದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ. ಹಾಗೆ ನಾನು ಈ ತುಪ್ಪಕ್ಕೆ ಹಾಕಿರುವಂತಹ ಬೆಳ್ಳುಳ್ಳಿ ಹಾಗೆ ವೀಳ್ಯದೆಲೆ ಕೂಡ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೀವಲ್ವ, ಇದು ವೇಸ್ಟ್ ಆಗಲ್ಲ. ಈ ಒಂದು ವೀಳ್ಯದೆಲೆ ಹಾಗೆ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಲ್ಲ, ಆ ಒಂದು ವೀಳ್ಯದೆಲೆ ಹಾಗೆ ಬೆಳ್ಳುಳ್ಳಿನ ಈ ಒಂದು ಡ್ರೈ ಕಾಫ್ ಇರುತ್ತೆ, ಅಂದರೆ ಒಣ ಕೆಮ್ಮು ಅಂತ. ಈ ಕೆಮ್ಮಿ ತುಂಬ ಜನಕ್ಕೆ ಸುಮ್ಮನೆ ಏನು ಕಫ ಇರಲ್ಲ, ಬಟ್ ಅಂದರೂ ಸುಮ್ಮನೆ ಕೆಮ್ತಾ ಇರ್ತಾರೆ. ಅಂತಹ ಜನಗಳು ಈ ಒಂದು ವೀಳ್ಯದೆಲೆ ಹಾಗೆ ತುಪ್ಪದಲ್ಲಿ ಕಾಯಿಸಿರುವಂತಹ ಬೆಳ್ಳುಳ್ಳಿನ ತಿಂದರೆ ಒಣ ಕೆಮ್ಮು ಬೇಗ ನಿವಾರಣೆ ಆಗುತ್ತೆ ಅಂತ ಹಿಂದಿನ ಜನಗಳು ಹೇಳ್ತಾಯಿದ್ರು. ಅಂದರೆ ಹಿಂದಿನ ಕಾಲದ ಜನಗಳು ಸಜೆಸ್ಟ್ ಮಾಡ್ತಾಯಿದ್ರಂತೆ, ಯಾರ ಮನೇಲಾದರೂ ತುಪ್ಪ ಕಾಯಿಸಿದ್ರೆ, ಈ ವೀಳ್ಯದೆಲೆ ಇದ್ದರೆ ಅಥವಾ ಈ ಬೆಳ್ಳುಳ್ಳಿ ಇದ್ದರೆ ತಿನ್ನು ಅಂತ ಹೇಳ್ತಾಯಿದ್ರಂತೆ. ಇಲ್ಲಾಂದರೆ ಈ ಥರ ಕೆಮ್ಮಾಗಿದೆ, ಡ್ರೈ ಕಫ್ ಆಗಿದೆ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ತುಪ್ಪ ಕಾಯಿಸಿದ್ರೆ ಅದರದ್ದು ಒಂದು ಬೆಳ್ಳುಳ್ಳಿನ ತಿನ್ನು ಹೋಗುತ್ತೆ ಅಂತ ಹೇಳ್ತಾಯಿದ್ರಂತೆ. ಸೊ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಈ ಒಂದು ಬೆಳ್ಳುಳ್ಳಿ ಹಾಗೆ ವೀಳ್ಯದೆಲೆ ಇದೆಯಲ್ಲ, ಈ ತುಪ್ಪ ಎಲ್ಲ ಕಾಯಿಸಿದ ಮೇಲೆ ಅದನ್ನ
ನಾನು ಬಿಡೋದೇ ಇಲ್ಲ, ನಾನು ಹಾಗೆ ತಿಂದ್ಬಿಡ್ತೀನಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ ನಾನು ಆಲ್ರೆಡಿ ರೀಸನ್ ಹೇಳಿದೆ. ಹಿಂದಿನ ಕಾಲದರ ಅಜ್ಜಿ ಹಾಗೆ ಅಜ್ಜಂದಿರು ತಾತಂದಿರು ಯಾರು ಇರ್ತಾರೆ ಅವರು ಇದನ್ನು ಸಜೆಸ್ಟ್ ಮಾಡ್ತಾರೆ ತಿನ್ನಿ ಅಂತ ಹೇಳ್ತಾರೆ. ಈಗಲೂ ಕೆಲವೊಂದಷ್ಟು ಜನ ಪ್ರಿಫರ್ ಮಾಡ್ತಾರೆ ಇದನ್ನು ತಗೊಳ್ಳಿ ಕನ್ಸ್ಯೂಮ್ ಮಾಡಿ ತಿನ್ನಿ ಅಂತ. ನಮ್ಮ ಮನೇಲೂ ಅಷ್ಟೇ ಏನಾದರೂ ತುಪ್ಪ ಕಾಯಿಸಿದ್ರೆ ನಾವು ಚಿಕ್ಕ ವಯಸ್ಸಿಂದನೂ ತಿನ್ನಿಸ್ಕೊಂಬಂದಿದ್ದಾರೆ. ಸೊ ಈ ಒಂದು ತುಪ್ಪ ಕಾಯಿಸೋ ಮೆಥಡ್ ತುಂಬ ಜನಕ್ಕೆ ಗೊತ್ತೇ ಇರಲ್ಲ. ಈ ಥರ ಒಂದು ವೈಟ್ ಈಸ್ಟ್ ಬರುತ್ತಲ್ಲ, ಸೊ ಈ ಒಂದು ವೈಟ್ ಈಸ್ಟು ಸ್ಟಾರ್ಟಿಂಗ್ ನೀವು ಕಾಯಿಸ್ಬೇಕಾದ್ರೂ ಬರುತ್ತೆ, ಅದಲ್ಲ ಬಟ್ ಈ ಥರ ಒಂದು ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ತುಪ್ಪ ಕಾಯಿಸ್ಬೇಕಾದ್ರೆ ಆ ಒಂದು ಕಲರು ಮತ್ತು ಆ ಒಂದು ಬಬಲ್ಸ್ ಬರೋದೇ ಬೇರೆ ಥರ ಇರುತ್ತೆ. ಆ್ಯಂಡ್ ತುಪ್ಪ ಕಾಯಿಸಿದ ಮೇಲೇ ಒಂಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಏನಕ್ಕೆ ಬೆಳ್ಳುಳ್ಳಿ ಹಾಗೆ ವೀಳ್ಯದೆಲೆ ಬಿಡಲ್ಲ ತಿಂದ್ಬಿಡ್ತೀನಿ ಅಂತ ಹೇಳಿದ್ರೆ, ಈ ತುಪ್ಪದಲ್ಲಿ ಬೆಂದಿರುವಂತಹ ವೀಳ್ಯದೆಲೆ ಹಾಗೆ ಒಂದು ಬೆಳ್ಳುಳ್ಳಿ ಒಂದು ಡಿಫ್ರೆಂಟ್ ಆಗಿರುವಂತಹ ಟೇಸ್ಟ್ನ ಕೊಡುತ್ತೆ. ಬಿಕಾಸ್ ನಾವು ಅದನ್ನು ಬಾಯಲ್ಲಿ ಹಾಕ್ಕೊಂಡು ಚೀವು ಅಂದರೆ ಅಗೀತಾ ಇದ್ದೀವಿ ಅಂದಾಗ ಆ ಒಂದು ಫ್ಲೇವರ್ ಇದೆಯಲ್ಲ, ಘಮ, ಅದಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಎಷ್ಟೇ ಬೆಳ್ಳುಳ್ಳಿ ಎಷ್ಟೇ ಒಂದು ವೀಳ್ಯದೆಲೆ ಇದ್ದರೂ ನಾನು ತಿಂದ್ಬಿಡ್ತೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಇದು ರೆಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಅಂದರೆ ತುಪ್ಪ ಕಾದಿದೆ. ಸೊ ದಿಸ್ ಈಸ್ ದ ರೈಟ್ ಪ್ರೊಸೀಜರ್ ನಾನು ಹೇಳೋ ಪ್ರಕಾರ. ಅಂದರೆ ನಮ್ಮ ಮನೇಲಿ ಇದೇ ಥರ ತುಪ್ಪ ಕಾಯಿಸೋದು. ಕೆಲವೊಂದಷ್ಟು ಜನ ಮಕ್ಕಳಿಗೆ ಸಪ್ಪೆ ತುಪ್ಪ ಅಂದರೆ ನಾನು ಹೇಳಿದ್ನಲ್ಲ ಬರೀ ಬೆಣ್ಣೆ ಕಾಯಿಸಿ ಅದಕ್ಕೇನು ಆ್ಯಡ್ ಮಾಡ್ದಲ್ಲೇ ಅದನ್ನು ಕೊಡ್ತಾರೆ. ಬಟ್ ಇದು ಒಂದು ಚೆನ್ನಾಗಿರೋವಂತಹ ತುಪ್ಪ, ಚೆನ್ನಾಗಿ ಮಕ್ಕಳಿಗೆ ಒಂದು ಹೆಲ್ದಿ ಇರುತ್ತೆ. ಸೊ ಆದ್ದರಿಂದ ಇದನ್ನು ಯೂಸ್ ಮಾಡಿ, ಹಾಗೆ ಇದನ್ನು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಇದು ಇವಾಗ ಆಲ್ಮೋಸ್ಟ್ ಆಗಿದೆ ಅಲ್ವಾ, ಸ್ವಲ್ಪ ಕುದ್ದಾದಮೇಲೆ ಇದನ್ನು ಹೀಗೆ ಬಿಟ್ಬಿಟ್ಟು, ಅಂದರೆ ಒಂದು ಸ್ವಲ್ಪ ತಣ್ಣಗಾಗಬೇಕು, ತೀರ ತಣ್ಣಗಾಗೋದು ಬೇಡ. ಈ ತುಪ್ಪನ ಒಂದು ಎಂಟಿ ಕಂಟೈನರ್ ಅಥವಾ ಜಾರ್, ನೀವೇನೇ ಒಂದು ಸ್ಟೀಲ್ ಪಾತ್ರೆ, ಏನೇ ಒಂದು ಸ್ಟೀಲ್ ಡಬ್ಬಿ, ಅದಕ್ಕೆ ನೀವು ಅದನ್ನು ಕನ್ವರ್ಟ್ ಮಾಡಬೇಕಂದ್ರೆ ಅದರಿಂದ ಅದಕ್ಕೆ ಹಾಕಬೇಕು. ಸೊ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾನಿಲ್ಲಿ ಒಂದು ಚಿಕ್ಕದು ತುಪ್ಪ ಕಾಯಿಸೋ ನಾವೇನೇ ತುಪ್ಪ ಕಾಯಿಸಿದ್ರೂ ಇದಕ್ಕೇ ಹಾಕ್ತೀವಿ. ಸೊ ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟಿಫನ್ ಕೇರಿಯರ್ ಬರುತ್ತಲ್ಲ, ಚಿಕ್ಕದು ಒಂದು ಟಿಫನ್ ಕೇರಿಯರ್ಗೆ ನಾನು ಇದನ್ನು ಒಂದು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಬೆಣ್ಣೆಲಿರುವಂತಹ ಕಲುಷಿತ ಅಂಶ ಅಂದರೆ ವೇಸ್ಟ್ನೆಸ್ಸು ಕೆಳಗಡೆ ಇರುತ್ತೆ, ಅದನ್ನು ಹಾಕೋಬೇಡಿ ಇದಕ್ಕೆ. ಆ್ಯಂಡ್ ಆ ಒಂದು ವೇಸ್ಟ್ನ ಏನು ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನೀವು ಸಾಂಬಾರು ಏನಾದರೂ ಮಾಡ್ತಾ ಇರ್ತೀರಾ, ಒಗ್ಗರಣೆ ಹಾಕಬೇಕು ಅಂಥ ಟೈಮಲ್ಲಿ ಅದನ್ನು, ಅಂದರೆ ಒಂದು ಗಷ್ಟ ಅಂತ ಹೇಳ್ತೀವಲ್ಲ ಅದು, ಅಂದರೆ ತೀರಾ ಕೆಳಗಡೆ ಕಪ್ಪಗಿರುತ್ತಲ್ಲ ಅದೆಲ್ಲ ಬೇಡ. ಒಂದು ಸ್ವಲ್ಪ ತುಪ್ಪ ಥರನೇ ನಿಮಗೆ ಸಿಗುತ್ತೆ ನೋಡಿ. ಇಲ್ಲಿ ಲಾಸ್ಟಿಗೆ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಇತ್ತು, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಒಂದು ಕಂಟೈನ್ನ ನೀವು ಏನು ಮಾಡ್ಬೋದು ಅಂದರೆ ಒಗ್ಗರಣೆಗೆಲ್ಲ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ತುಂಬ ಒಳ್ಳೆ ಒಂದು ಫ್ರಾಗ್ರೆನ್ಸ್ ಅಂದರೆ ಒಂದು ಸ್ಮೆಲ್ನ ಕೊಡುತ್ತೆ. ನೀವು ಸಾಂಬಾರಿಗೇನಾದರೂ ಇದರಲ್ಲಿ ಒಗ್ಗರಣೆ ಹಾಕಿದ್ದೀರ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಟೇಸ್ಟು. ಆ್ಯಂಡ್ ಈ ತುಪ್ಪ ಸ್ವಲ್ಪ ನೀವು ಒಂದು 2 days 4 days ಆದರೆ ನಿಮಗೆ ಅಂಗಡೀಲಿ ಸಿಕ್ಕುವಂತಹ ಮರಳಾಗಿರುವಂಥ ತುಪ್ಪ ಅಂತ ಹೇಳ್ತೀವಲ್ವ, ಸೊ ಅದೇ ಥರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ ಇದನ್ನು ಕೊಡಿ, ತುಂಬಾ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ, ಮಸಲ್ಸ್ ಡೆವಲಪ್ಮೆಂಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕೆಲವೊಂದು ಜನಕ್ಕೆ ತುಪ್ಪದ ಒಂದು ಯೂಸಸ್ಸೇ ಗೊತ್ತಿಲ್ಲ. ನಮ್ಮ ಮೇಯ್ನ್ ಬೋನ್ಸಿಗೆ ಒಂದು ಸ್ಟ್ರೆಂತ್ ಬೇಕಾಗಿರೋದು ಏನಪ್ಪ ಅಂದರೆ, ನಮ್ಮ ಬೋನ್ ಒಳಗಡೆ ಒಂದು ಜೆಲ್ ಫಾರ್ಮ್ ಇರುತ್ತೆ. ಆ ಜೆಲ್ ಫಾರ್ಮು ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಹೆಲ್ದಿ ಫ್ಯಾಟ್ಸಿಂದನೇ ಅದು ಆಗೋದು. ಸೊ ಆದ್ದರಿಂದ ಫ್ಯಾಟ್ಸು ನಮ್ಮ ದೇಹಕ್ಕೆ ಬೇಕು. ಸೊ ಅದು ಯಾವ ಥರ ಫ್ಯಾಟ್ಸ್ ಅಂದರೆ ಹೆಲ್ದಿ ಫ್ಯಾಟ್ಸ್ಗಳು. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಒಂದು ತುಪ್ಪ ಆಗಿರ್ಬೋದು, ಈ ಥರ ಬೆಣ್ಣೆ ಆಗಿರ್ಬೋದು, ಹಾಲಾಗಿರ್ಬೋದು ಅಥವಾ ಮೊಸರಾಗಿರ್ಬೋದು, ಇದೆಲ್ಲ ಹೆಲ್ದಿ ಫ್ಯಾಟ್ಸು. ಸೊ ಈ ಥರ ಒಂದು ಹೆಲ್ದಿ ಫ್ಯಾಟ್ಸ್ನೆಲ್ಲ ತಿನ್ನಿ. ಹಾಗೆ ನೋಡ್ತಾ ಇರ್ಬೋದು ಈ ಒಂದು ಬೆಳ್ಳುಳ್ಳಿ ಹಾಗೆ ಆ ವೀಳ್ಯದೆಲೆ ತೋರಿಸಿದ್ನಲ್ಲ, ಅದು ಅಷ್ಟೇ, ಎರಡೂ ನಾನು ಬಿಡಲ್ಲ, ತಿಂದ್ಬಿಡ್ತೀನಿ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿರುವಂತಹ ಟೇಸ್ಟ್ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಥರ ತುಪ್ಪ ಕಾಯಿಸಿ ಅಂತ ಹೇಳ್ತಾ, ಲಿಪಿ ನೋಡ್ರಿ ಹೆಂಗೆ ಲುಕ್ ಕೊಡ್ತಾಳೆ. ಏನು ಕೋಪ ಮಾಡ್ಕೊಂಡಿದ್ದಳು ಸಡನ್ನಾಗಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ಲವ್ ಯು, ಬಾಯ್.